ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನೇ ನಂಬರ್ 1 ಅಂತ ಮೆರೆದವರೆಲ್ಲ ಏನಾದರೂ ಅನ್ನೋದು ಜಗತ್ತು ನೋಡಿದೆ. ನಾನೇ ವಿಶ್ವದ ದೊಡ್ಡಣ್ಣ, ನಾನು ಹೇಳ್ದಂಗೆ ಕೇಳಬೇಕು ಅಂತಿರುವಂಥ ಅಮೇರಿಕಾಗೂ ಜಾಸ್ತಿ ದಿನ ಬಾಕಿ ಇಲ್ಲ ಬುದ್ಧಿ ಕಲಿಸೋದಕ್ಕೆ. ಬಗ್ಗುವವರೆಗೂ ಬಗ್ಗಿಸ್ತಾರೆ, ಒಂದು ಸಲ ಎದ್ದು ನಿಂತರೆ ತಣ್ಣಗಾಗ್ತಾರೆ. ಅಮೇರಿಕಾಗೆ ಈಗ ಬುದ್ಧಿ ಕಲಿಸಬೇಕಾದಂಥ ಟೈಮ್ ಬಂದಿದೆ. ಅಫ್ಕೋರ್ಸ್ ಒಂದೊಂದೇ ದೇಶಗಳು ಅಮೇರಿಕದ ವಿರುದ್ಧ ತಿರುಗಿ ಬೀಳೋಕೆ ಶುರುವಾಗಿದೆ. ವಿಶ್ವದ ಹಲವು ದೇಶಗಳಲ್ಲಿ ಯುದ್ಧ ಕೂಡ ಶುರುವಾಗಿದೆ. ಹಾಗಾದರೆ ಜಗತ್ತಿನಲ್ಲಿ ಏನಾಗ್ತಾ ಇದೆ, ಮುಂದೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಇಡೀ ವಿಶ್ವಕ್ಕೆ ಸರ್ವಾಧಿಕಾರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಂಥ ಅಮೇರಿಕ ಹಾಗೂ ಟ್ರಂಪನ್ನು ಈಗ ಎಲ್ಲರೂ ತಿರಸ್ಕಾರ ಮಾಡ್ತಾ ಇದ್ದಾರೆ. ಇದೇ ಟೈಮಲ್ಲಿ ಇನ್ನೊಂದು ದೊಡ್ಡ ವಿಷಯ ಕೇಳಿ ಬರ್ತಾ ಇದೆ. ಚೀನಾ ಹಾಗೂ ಭಾರತ ಕೂಡ ಅಮೇರಿಕಾಗೆ ಸೆಡ್ಡು ಹೊಡೆಯುತ್ತೆ, ಅಮೇರಿಕಾಗೆ ಬುದ್ಧಿ ಕಲಿಸೋದಕ್ಕೆ ಎರಡೂ ರಾಷ್ಟ್ರಗಳು ಒಂದಾಗ್ತಾ ಇದೆ ಅನ್ನೋದು. ಅರೆ, ಇದು ಹೇಗೆ ಸಾಧ್ಯ? ಇದು ಆಗದೇ ಇರುವಂಥ ಮಾತು ಅಂತ ನಿಮಗೆ ಅನಿಸ್ಬಹುದು. ಆದರೆ ಜಿಯೋಪಾಲಿಟಿಕ್ಸ್ನಲ್ಲಿ ಏನು ಬೇಕಾದರೂ ಆಗಬಹುದು, ಆಗೋ ಸಂಭವ ತುಂಬ ಇರುತ್ತೆ. ದೇಶಗಳ ರಾಜನೀತಿಯಲ್ಲಿ ಯಾರು ಯಾರಿಗೆ ಯಾವಾಗ ಬೇಕಾದರೂ ಶತ್ರು ಕೂಡ ಆಗಬಹುದು, ಹಾಗೆ ಮಿತ್ರರೂ ಆಗಬಹುದು. ಹಾಗೆ ಜಿಯೋಪಾಲಿಟಿಕ್ಸ್ನ ಆಟ ದುಡ್ಡು ಮತ್ತು ಪವರ್ನದ್ದಾಗಿದೆ. ಈಗ ಭಾರತ ಮತ್ತು ಚೀನಾ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇದಾದ ಮೇಲೆ ಮೂಡೋ ಪ್ರಶ್ನೆ ಏನಂದರೆ, ಹೊಸ ಫ್ರಂಟ್ ಏನಾದರೂ ಪ್ರಾರಂಭ ಆಗಬಹುದಾ, ಏನಾದರೂ ದೊಡ್ಡದಾಗಿ ನಡಿಬಹುದಾ ಅನ್ನೋದು. ಅಮೇರಿಕವನ್ನು ಭಾರತ ನಿರಾಕರಿಸಿದರೆ ಆಮೇಲೆ ಏನೇನಾಗಬಹುದು? ಅದರಿಂದ ಸಂಪೂರ್ಣ ಜಿಯೋ ಪಾಲಿಟಿಕ್ಸನ್ನು ಚೀನಾ ಹಾಗೂ ಭಾರತ ಸೇರಿಕೊಂಡು ಬದಲಾಯಿಸಿಬಿಡುತ್ತಾ? ಭಾರತ ಮತ್ತು ಚೀನಾ ಜೊತೆಯಾಗ್ತಾರೆ, ಅದು ಕೂಡ ಅಮೇರಿಕದ ವಿರುದ್ಧ ಅಂದರೆ ಇದು ನಂಬೋದಕ್ಕೆ ಕಷ್ಟವಾದ ವಿಷಯ. ಆದರೆ ಇದು ಹೇಗೆ ಸಾಧ್ಯ ಆಗುತ್ತೆ? ಈ ವಿಷಯಗಳು ಎಲ್ಲಿಂದ ಬರ್ತಾ ಇದೆ ಇದನ್ನು ನೋಡೋಣ. ಕಳೆದ 24 ಗಂಟೆಯಲ್ಲಿ ತುಂಬ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳು ಆಗಿವೆ. ರಷ್ಯಾದ ಮೇಲೆ ಡ್ರೋನ್ ಅಟ್ಯಾಕ್ ನಡೆದಿದೆ. ಟ್ರಕ್ ಕಂಟೈನರ್ಗಳಲ್ಲಿ ಡ್ರೋನ್ ತಗೊಂಡು ಹೋಗಿ ರಷ್ಯಾದ ಒಳಗೆಯೇ ಉಕ್ರೇನ್ ದಾಳಿ ಮಾಡಿ ಅವರ 4 ಏರ್ಬೇಸ್ಗಳನ್ನು ಧ್ವಂಸ ಮಾಡಿದ್ದಾರೆ. ಹತ್ರ 40 ವಿಮಾನಗಳನ್ನು ಹೊಡೆದು ಹಾಕಿದ್ದಾರೆ. ಎರಡನೆಯ ಮಹಾಯುದ್ಧದ ನಂತರ ರಷ್ಯಾದ ಒಳಗೆ ಹೋಗಿ ಮಾಡಿದಂಥ ದೊಡ್ಡ ದಾಳಿ ಅಂದರೆ ಇದು ಮೊದಲ ಡೆವಲಪ್ಮೆಂಟ್. ಇನ್ನು ಎರಡನೆಯ ಡೆವಲಪ್ಮೆಂಟ್ ಏನಂದರೆ, G7 ಮೀಟಿಂಗ್ ಕೆನಡಾದಲ್ಲಿ ನಡೀತಾ ಇದೆ. ಆದರೆ 2019 ನಂತರ ಮೊದಲ ಬಾರಿ ಮೋದಿಯವರು ಈ ಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಇದು ಸರ್ಪ್ರೈಸಿಂಗ್. ಈ G7ನಲ್ಲಿ ಯಾವ ಯಾವ ದೇಶಗಳಿದೆ ನೋಡೋದಾದರೆ, ಕೆನಡಾ, ಫ್ರಾನ್ಸ್, ಜರ್ಮನಿ, ಜಪಾನ್, ಇಟಲಿ, UK ಮತ್ತು ಅಮೇರಿಕ. ಇನ್ನು ಯುರೋಪ್ ಯೂನಿಯನ್ ಹೊರಗಿನಿಂದಲೇ ಅದರಲ್ಲಿ ಭಾಗವಹಿಸುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಅಮೇರಿಕ ಹಾಗೂ ಯುರೋಪ್ನ ಮಹಾಗಠಬಂಧನ ಇದನ್ನು G7 ಅಂತ ಹೇಳಲಾಗತ್ತೆ. ಪ್ರತಿ ಬಾರಿಯೂ ಭಾರತವನ್ನು ಇನ್ವೈಟ್ ಮಾಡ್ತಾ ಇದ್ರು, ಭಾರತವು ಹೋಗ್ತಾ ಇತ್ತು. ಬಟ್ ಈ ಸಲ ಮೋದಿ ಅದನ್ನು ಅಟೆಂಡ್ ಮಾಡ್ತಾ ಇಲ್ಲ. ಇದರ ಅರ್ಥ ಯುರೋಪ್ ಮತ್ತು ಅಮೇರಿಕ ಕೂಡ ಭಾರತವನ್ನು ನಿರಾಕರಿಸ್ತಿದ್ದಾರೆ. ರಷ್ಯಾದ ಮೇಲೆ ಅಟ್ಯಾಕ್, ಭಾರತದ ಮೇಲೆ ತಿರಸ್ಕಾರ. ಮೂರನೇ ಡೆವಲಪ್ಮೆಂಟ್ ಏನಂದರೆ, ಚೀನಾದಿಂದ ಒಂದು ಅಫಿಷಿಯಲ್ ಹೇಳಿಕೆ ಬಂದಿದೆ. ವಿಶ್ವದಲ್ಲಿ ಎಷ್ಟೆಲ್ಲ ಆತಂಕವಾದ ಇದೆಯೋ ಅದಕ್ಕೆ ಕಾರಣ ಅಮೇರಿಕ ಅಂತ. ಇದರ ಅರ್ಥ ಚೀನಾ ಕೂಡ ಅಮೇರಿಕದ ವಿರುದ್ಧ ನಿಂತಿದೆ ಅಂತ. ಭಾರತವನ್ನು ಅವಮಾನ ಮಾಡಿ ತಿರಸ್ಕಾರ ಮಾಡಿ ಅಮೇರಿಕ ಭಾರತದಿಂದ ದೂರ ಆಗಿತ್ತು. ಇದು ಪಾಕ್ ಮತ್ತು ಇಂಡಿಯಾ ಯುದ್ಧದ ನಂತರ. ರಷ್ಯಾದಲ್ಲಿ ಇದೇ ಅಮೇರಿಕ ಹಾಗೂ ಯುರೋಪ್ ಸೇರಿಕೊಂಡು ದಾಳಿ ಮಾಡಿತ್ತು. ಭಾರತ, ರಷ್ಯಾ ಹಾಗೂ ಚೀನಾ ಈ ಮೂರೂ ದೇಶಗಳಿಗೂ ಅಮೇರಿಕ ಹಾಗೂ ಯುರೋಪ್ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಅದೇ ಕಾರಣಕ್ಕಾಗಿ ಈ ಮೂರೂ ದೇಶಗಳು ಒಂದಾಗಲೇಬೇಕಾದಂಥ ಅನಿವಾರ್ಯ ಎದುರಾಗಿದೆ. ತಜ್ಞರ ಪ್ರಕಾರ ಭಾರತ ಹಾಗೂ ಚೀನಾ ಏನಾದರೂ ಒಂದಾದರೆ ಪ್ರಪಂಚದ ಯಾವುದೇ ಶಕ್ತಿ ನಮ್ಮ ಮುಂದೆ ನಿಲ್ಲೋದಿಲ್ಲ. ಇದು ಸತ್ಯ ಕೂಡ ಹೌದು. ಇದರ ಇನ್ನೊಂದು ಆ್ಯಂಗಲ್ ರಷ್ಯಾನೂ ಆಗಿದೆ. ಇದು ಒಂದು ತರಹ ಟ್ರಯಾಂಗಲ್ ಬಾಂಡಿಂಗ್ ಅಂತ ಹೇಳ್ಬೋದು. ರಷ್ಯಾ, ಚೀನಾ ಹಾಗೂ ಭಾರತ ಎರಡೂ ದೇಶಗಳೊಂದಿಗೆ ಚೆನ್ನಾಗಿದೆ. ಈಗ ಚೀನಾ ಮತ್ತು ಭಾರತ ನಡುವಿನ ಸಂಬಂಧವನ್ನು ಸರಿ ಮಾಡೋ ಕೆಲಸ ರಷ್ಯಾ ಮಾಡ್ತಾ ಇದೆ. ಇದರಲ್ಲಿ ರಷ್ಯಾದ ಸ್ವಾರ್ಥ ಕೂಡ ಇದೆ. ಮೂರೂ ಜನರು ಸೇರಿಕೊಂಡು ಅಮೇರಿಕವನ್ನು ಬರ್ಬಾದ್ ಮಾಡುವಂಥ ಪ್ಲ್ಯಾನ್. ಆದರೆ ಇಲ್ಲಿ ಭಾರತ ಹಾಗೂ ಚೀನಾ ಮಧ್ಯೆ ಒಂದು ಸಮಸ್ಯೆ ಇದೆ, ಅದು ಗಡಿಯ ವಿವಾದ. ಇತ್ತೀಚೆಗೆ ರಷ್ಯಾದ ವಿದೇಶಾಂಗ ಮಂತ್ರಿ ಒಂದು ಹೇಳಿಕೆ ನೀಡಿದ್ದಾರೆ.
ಭಾರತ ಹಾಗೂ ಚೀನಾ ದೂರದೃಷ್ಟಿಯನ್ನು ಇಟ್ಕೊಂಡು ಬಾರ್ಡರ್ ವಿವಾದವನ್ನು ಸರಿ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ ಅಂತ. ಇದೆಲ್ಲ ತಕ್ಷಣ ಆಗೋ ವಿಷಯ ಅಲ್ಲ ಬಿಡಿ, ಆದರೆ ಅದರ ಕೆಲಸ ಶುರುವಾಗಿದೆ. ಅಮೆರಿಕ ಮತ್ತು ಯುರೋಪ್ ತಮ್ಮನ್ನು ತಾವು ದಾದಾ ಅಂದ್ಕೊಂಡಿದ್ದಾವೆ. ಅದಕ್ಕೆ ಬುದ್ಧಿ ಕಲಿಸೋದಕ್ಕೆ ಈ ಮೂರೂ ದೇಶಗಳು ಒಂದಾಗಿದ್ದಾವೆ. ಈಗ ಅಮೆರಿಕ ಏನು ಮಾಡಬಹುದು? ಈ ಮೂರೂ ದೇಶಗಳಿಗೆ ಕಾಮನ್ ಎನಿಮಿ ಅಮೆರಿಕ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಚೀನಾ ಈಗ ಮಿತ್ರ ದೇಶ ಆಗತ್ತಾ? ನೋಡೋಣ. ನಮ್ಮ ಎದುರಾಳಿಯೇ ನಮ್ಮ ಜೊತೆ ಬಂದರೆ ಏನೇನಾಗಬಹುದು? ರಷ್ಯಾಗಂತೂ ಈಗ ಚೀನಾ ಭಾರತ ಒಂದಾಗಬೇಕಾಗಿದೆ. ಅದೇ ಉದ್ದೇಶದಿಂದ ಭಾರತ ಹಾಗೂ ಚೀನಾ ಒಂದು ಮಾಡಿಬಿಡುತ್ತಾ? ಓಕೆ, ಅದೇ ಉದ್ದೇಶದಿಂದ ಭಾರತ ಹಾಗೂ ಚೀನಾವನ್ನು ಒಂದು ಮಾಡಿಬಿಡುತ್ತಾ? ಇದೇ ಕಾರಣಕ್ಕೆ ಪುಟಿನ್ ಮಾತಾಡ್ತಾರೆ, ವಿಶ್ವದ ಹೊಸ ಬೆಳವಣಿಗೆಯ ಇಂಜಿನ್ ಏಷ್ಯಾ ಆಗಿದೆ. ಇದರಲ್ಲಿ ವಿಶ್ವದ ಎಕಾನಮಿಯ ಇಂಜಿನ್ ಭಾರತ ಮತ್ತು ಚೀನಾ ಆಗತ್ತೆ. ಯಾಕಂದರೆ ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂಥ ದೇಶಗಳು ಭಾರತ ಹಾಗೂ ಚೀನಾ. ಬೆಳವಣಿಗೆಯ ರೇಟ್ ಕೂಡ ಜಾಸ್ತಿ ಇದೆ. ಇಲ್ಲಿ ಈಗ ಎರಡೂ ದೇಶಗಳು ಎಚ್ಚರಗೊಂಡಿದ್ದಾವೆ. ಈ ಎರಡೂ ದೇಶಗಳ ಒಗ್ಗಟ್ಟಿನಿಂದ ಏನೇನಾಗಬಹುದು ಅದನ್ನು ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.